ಹಾಸನಾಂಬೆಯ ದರ್ಶನವನ್ನ ಪಡೆದಿದ್ದಾರೆ ಬಾನು ಮುಷ್ತಾಕ್ ಅವರು ಹಾಸನ ಒಂದು ಅಧಿದೇವತೆಯ ಒಂದು ದರ್ಶನವನ್ನ ಪಡೆದಿದ್ದಾರೆ. ಬೂಕರ್ ಪ್ರಶಸ್ತಿ ವಿಜೇತೆ ಸಾಹಿತಿಯಾಗಿರುವಂತಹ ಬಾನು ಮುಷ್ತಾಕ್ ಅವರು ಹಾಸನಕ್ಕೆ ಬಂದು ಹಾಸನಾಂಬೆಯ ದರ್ಶನವನ್ನ ಪಡೆದಿದ್ದಾರೆ. ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರು ಹಾಸನಾಂಬೆಯ ಒಂದು ದರ್ಶನವನ್ನ ಪಡೆದಿದ್ದಾರೆ. ಇಂದು ಯಾಕಂದ್ರೆ ಕುಟುಂಬದ ಜೊತೆ ಬಂದು ಅವರ ಕುಟುಂಬಸ್ಥರೆಲ್ಲರೂ ಕೂಡ ಬಂದು ಹಾಸನಾಂಬೆ ದೇವಿಯ ಒಂದು ದರ್ಶನವನ್ನ ಪಡೆದಿದ್ದಾರೆ. ನೋಡಿ, ಇವರ ಒಂದು ವಿಚಾರದಲ್ಲಿ ದಸರಾ ಉದ್ಘಾಟನೆ ವಿಚಾರದಲ್ಲಿ ಸಾಕಷ್ಟು ವಿವಾದಗಳು ಕೇಳಿ ಬಂದಿತ್ತು. ಬಾನು ಮುಷ್ತಾಕ್ ಅವರು ದಸರಾವನ್ನು ಉದ್ಘಾಟನೆ ಮಾಡಬಾರದು, ಯಾಕಂದ್ರೆ ಅವರು ನಮ್ಮ ಹಿಂದೂ ಸಂಸ್ಕೃತಿಯನ್ನ ಕನ್ನಡ ಮಾತೆಯನ್ನು ಅವಮಾನಿಸಿದ್ರು, ಅವಮಾನ ಆಗೋ ರೀತಿಯಲ್ಲಿ ಒಂದು ಭಾಷಣದಲ್ಲಿ ಮಾತನಾಡಿದ್ರು. ಹೀಗಾಗಿ ಅವರು ಬೇಡ ಅಂತ ಸಾಕಷ್ಟು ವಿವಾದಗಳಿತ್ತು. ಅದು ಹಳೆಯ ವಿಚಾರ. ಆದರೆ ಈಗ ಈ ಎಲ್ಲ ವಿವಾದ ಇದ್ರೂ ಕೂಡ ಹಾಸನಾಂಬೆಗೆ ಬಂದು ಹಾಸನಕ್ಕೆ ಬಂದು ಹಾಸನಾಂಬೆಯ ಒಂದು ದರ್ಶನ ಪಡೆದಿದ್ದಾರೆ. ಇಡೀ ಕುಟುಂಬದ ಜೊತೆ ಬಂದಿದ್ದಾರೆ. ಬರೋದು ಮಾತ್ರ ಅಲ್ಲ, ಇದ್ರ ಬಗ್ಗೆ ಹೇಳಿದ್ದಾರೆ. ನೋಡಿ, ನಾನು ಇದೇ ಮೊದಲು ಅಲ್ಲ, ನಾನು ಚಿಕ್ಕಂದಿನಿಂದ ಕೂಡ ಬಾಲ್ಯದಿಂದಲೂ ಕೂಡ ನನಗೆ ಇಲ್ಲಿಗೆ ಬರ್ತಾ ಇದ್ದೆ ಅಂತ ಹೇಳ್ತಿರುವಂಥದ್ದವರು. ನಾನು ಚಿಕ್ಕವಳಿದ್ದಾಗಿಂದ ಕೂಡ ನನ್ನ ತಾಯಿಯ ಜೊತೆ ಅವರ ಕೈಯನ್ನು ಬೆರಳನ್ನು ಹಿಡಿದುಕೊಂಡು ನಾನು ಇಲ್ಲಿಗೆ ಬರ್ತಾ ಇದ್ದೆ. ನನ್ನ ತಾಯಿ ಕರ್ಕೊಂಡು ಬರ್ತಾ ಇದ್ರು. ನಮ್ಮ ತಾಯಿಯ ಒಂದು ಕಾಲದಲ್ಲಿ ಈ ದೇವಿಯನ್ನು ಹುಸನ್ ಬಿ ಅಂತ ನಾವು ಕರಿತಾ ಇದ್ವಿ. ಒಂದು ನಂಬಿಕೆ ಕೂಡ ಇತ್ತು ಈ ದೇವಿಗೆ. ನಾವು ಮುಸ್ಲಿಂ ಪೂಜೆಯಂತೆ ನಾವು ಸಕ್ಕರೆ ಉದಿನ ಕೊಡ್ಡಿಯನ್ನು ಕೊಟ್ಟು ದೇವಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ವಿ, ದೇವಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಇದ್ವಿ ಅಂತ ಹೇಳಿ ಬಾನು ಮುಷ್ತಾಕ್ ಅವರು ಹೇಳಿರುವಂಥದ್ದು. ನಮ್ಮ ತಾಯಿಯವರ ಕಾಲದಿಂದಲೂ ಕೂಡ ನಾವು ಬರ್ತಾ ಇದ್ವಿ. ನಮ್ಮ ಮುಸ್ಲಿಂ ಸಂಪ್ರದಾಯದಲ್ಲಿ ಯಾವ ರೀತಿಯಾಗಿ ಸಕ್ಕರೆ ಮತ್ತು ಉದ್ದಿಕಡ್ಡಿಯನ್ನು ಕೊಟ್ಟು ಪೂಜೆಯನ್ನು ಸಲ್ಲಿಸ್ತೀವಿ, ಅದೇ ರೀತಿಯಾಗಿ ಹಿಂದಿನ ಕಾಲದಿಂದಲೂ ಕೂಡ ನಮ್ಮ ತಾಯಿಯ ಕಾಲದಿಂದಲೂ ಕೂಡ ನಾವು ಪೂಜೆಯನ್ನು ಪ್ರಾರ್ಥನೆಯನ್ನು ಮಾಡ್ಕೊತಾನೆ ಬರ್ತಾ ಇದ್ವಿ ಹಾಸನಾಂಬೆಗೆ ಅಂತ ಹೇಳಿ ಹಾಸನಾಂಬೆಯ ಒಂದು ದರ್ಶನವನ್ನು ಪಡೆದು ತಮ್ಮ ಬಾಲ್ಯದ ದಿನಗಳನ್ನು, ಅವರ ತಾಯಿಯ ಜೊತೆ ಬರ್ತಿದ್ದಂತಹ ಒಂದು ದಿನಗಳನ್ನು ಬಾನು ಮುಷ್ತಾಕ್ ಅವರು ನೆನಪು ಮಾಡಿಕೊಂಡಿದ್ದಾರೆ ಈ ಒಂದು ವಿಚಾರವಾಗಿ. ಅಂದು ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮರು ಇಲ್ಲಿಗೆ ಬರ್ತಾ ಇದ್ರು, ಈಗಲೂ ಕೂಡ ಬರ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಹಾಸನಾಂಬೆಯ ವಿಚಾರದಲ್ಲಿ ದರ್ಶನ ಪಡೆಯುವ ವಿಚಾರದಲ್ಲಿ ಯಾರೂ ಕೂಡ ಧರ್ಮಭೇದವನ್ನು ಇಲ್ಲದೆ ಬರ್ತಾ ಇರ್ತಾರೆ. ಅದು ಕೂಡ ಖುಷಿಯ ವಿಚಾರ ಅಂತ ಹೇಳಿದ್ದಾರೆ. ಹಾಸನಾಂಬೆಯ ಒಂದು ಉತ್ತಮ ಏನಿದೆ ಭಾವೈಕ್ಯತೆಯ ಒಂದು ಜಾಗ ಇದು ಹಾಸನಾಂಬೆ ದೇವಸ್ಥಾನ. ಎಲ್ಲ ಜಾತಿ ಧರ್ಮದವರು ಕೂಡ ಬರ್ತಾರೆ, ಎಲ್ಲರೂ ಕೂಡ ಮುಕ್ತವಾದ ಅವಕಾಶ ಇದೆ. ಯಾರೂ ಕೂಡ ಈ ವಿಚಾರದಲ್ಲಿ ಪ್ರಶ್ನೆ ಮಾಡುವಂಥ ಅಗತ್ಯ ಇಲ್ಲ. ಇದು ನಮ್ಮ ಊರು, ನಮ್ಮ ಹಬ್ಬ ಅಂತ ಹೇಳಿ ಬಾನು ಮುಷ್ತಾಕ್ ಅವರು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. ಯಾಕಂದರೆ ಇವರ ವಿರುದ್ಧ ಇದ್ದಂಥ ಒಂದು ಹೇಳಿಕೆಗಳು ಏನು ಅಂತಂದರೆ, ಇವರು ಕನ್ನಡಾಂಬೆಗೆ ಅವಮಾನ ಆಗೋ ರೀತಿಯಲ್ಲಿ ಮಾತನಾಡಿದರು, ಅರಿಶಿಣ ಕುಂಕುಮದ ಬಗ್ಗೆ ಮಾತನಾಡಿದರು. ಹೀಗಾಗಿ ಅವರಿಗೆ ದಸರಾ ಉದ್ಘಾಟನೆ ಬೇಡ ಅಂತ ಹೇಳಿ ಕೆಲವು BJP ನಾಯಕರು ಸಾಕಷ್ಟು ಮಾತನಾಡಿದರು. ಆದರೆ ಕಾಂಗ್ರೆಸ್ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ, ಅವರಿಂದಾನೇ ದಸರಾ ಉದ್ಘಾಟನೆಯನ್ನು ಮಾಡಿತು. ದಸರಾ ಉದ್ಘಾಟನೆಯ ಸಮಯದಲ್ಲಿ ಅವರು ತಲೆಗೆ ಮಲ್ಲಿಗೆ ಹೂವನ್ನು ಮುಡಿದುಕೊಂಡು ದೇವಿಯ ಒಂದು ದರ್ಶನವನ್ನು, ಚಾಮುಂಡೇಶ್ವರಿ ದೇವಿಯ ದರ್ಶನವನ್ನು ಮಾಡಿದರು, ಹೂವನ್ನು ಹಾಕಿದರು, ಪುಷ್ಪಾರ್ಚನೆಯನ್ನು ಮಾಡಿದ್ರು. ಇವೆಲ್ಲವೂ ಕೂಡ ಆಯಿತು. ಬಾನು ಅವರ ಒಂದು ನಡೆ ಏನಿತ್ತು, ಎಲ್ಲರೂ ಏನು ಮಾತಾಡಿದ್ರು, ವಿರೋಧ ವ್ಯಕ್ತಪಡಿಸಿದ್ರು, ಅವರೆಲ್ಲರ ಬಾಯನ್ನು ಮುಚ್ಚಿಸ್ಬಿಡ್ತು. ಆ ರೀತಿಯಾಗಿ ನಡೆದುಕೊಂಡಿದ್ರು. ಈಗ ಅದಾದ ನಂತರ ಮತ್ತೆ ಹಾಸನಾಂಬೆಯ ಒಂದು ದರ್ಶನವನ್ನು ಪಡೆದು ಮತ್ತೊಂದು ಸಲ ಯಾರು ಅವರಿದ್ದ ವಿರುದ್ಧ ಮಾತಾಡ್ತಾ ಇದ್ರು, ಯಾರು ಇವರು ಸಂಸ್ಕೃತಿಯ ವಿರೋಧಿ ಅಂತ ಹೇಳಿದ್ರು, ಅವರಿಗೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಉತ್ತರ ಕೊಟ್ಟಂತೆ ಕಾಣ್ತಾ ಇದೆ. ಹೀಗಾಗಿ ಅವರು ಹೇಳ್ತಾರೆ, ನಾನೇನು ಇದೇನು ಹೊಸದಾಗಿ ಬರ್ತಾ ಇಲ್ಲ, ನಾವು ಚಿಕ್ಕಂದಿನಿಂದ ಇದ್ದಾಗ ಕೂಡ ಈ ಒಂದು ದರ್ಶನಕ್ಕೆ ಬರ್ತಾ ಇದ್ವಿ, ಹಾಸನಾಂಬೆ ದರ್ಶನ ಪಡಿತಾ ಇದ್ವಿ. ನಮ್ಮ ತಂದೆ ತಾಯಿಗಳು ಇಲ್ಲಿಗೆ ಕರ್ಕೊಂಡು ಬರ್ತಾ ಇದ್ರು, ಅವರು ಹೇಳ್ತಾ ಇದ್ರು ನಮಗೆ. ಹೀಗಾಗಿ ಈ ಒಂದು ದೇವಿಯ ಮೇಲೆ ಸಾಕಷ್ಟು ನಂಬಿಕೆ ಇದೆ. ನಾವು ಈ ಒಂದು ದೇವಿಯನ್ನು ನಾವು ಹುಸನ್ ಬಿ ಅಂತ ಕರಿತೀವಿ. ಯಾಕಂದರೆ ನಮ್ಮ ಒಂದು ಸಂಪ್ರದಾಯದಲ್ಲಿ ಕೆಲವೊಂದು ದೇವರುಗಳಿಂದ ಆ ದೇವರಿಗೆ ನಾವು ಹೋಲಿಸಿ ಹೇಳ್ತೀವಿ. ಈ ದೇವಿಯನ್ನು ಕೂಡ ಅದೇ ರೀತಿಯಾಗಿ ಕರಿತೀವಿ. ಅದು ನಮ್ಮ ನಂಬಿಕೆ ಕೂಡ ಆಗಿತ್ತು ಅಂತ ಹೇಳ್ತಾ ಇದ್ರು. ನಾವೇನು ನಮ್ಮ ಸಂಪ್ರದಾಯದಲ್ಲಿ ಪೂಜೆ ಮಾಡ್ತೀವಿ, ಸಕ್ಕರೆಯನ್ನು ಉದ್ದಿನ ಕಡ್ಡಿಯನ್ನು ಕೊಟ್ಟು ಪೂಜೆ ಮಾಡ್ತೀವಲ್ಲ, ಅದೇ ರೀತಿಯಾಗಿ ಈ ದೇವಿ ಕೂಡ ಅರ್ಪಿಸ್ತೀವಿ, ಬೇಡಿಕೊಳ್ತೀವಿ. ಇದರಲ್ಲಿ ಏನೂ ವ್ಯತ್ಯಾಸ ಇಲ್ಲ. ನಾವು ಯಾವುದೇ ರೀತಿಯಾಗಿ ಧರ್ಮದ ವಿಚಾರಗಳನ್ನು ಇದರಲ್ಲಿ ಎಳೆಯೋದಿಲ್ಲ. ಎಲ್ಲ ದೇವಿಗೆ ಏನು ಗೌರವ ಕೊಡಬೇಕು ಅದನ್ನು ಗೌರವ ಕೊಡ್ತೀವಿ, ಅದಕ್ಕಾಗಿ ನಾನು ಬಂದಿದ್ದೀನಿ ಅಂತ ಹೇಳಿ ಬಾನು ಮುಷ್ತಾಕ್ ಅವರು ಈ ಒಂದು ಭೇಟಿಯ ಅಂದರೆ ದರ್ಶನದ ವಿಚಾರವಾಗಿ ಹೇಳಿರುವಂಥದ್ದು. ಬೂಕರ್ ಪ್ರಶಸ್ತಿ ವಿಜೇತ ಆಗಿರುವಂಥ ಬಾನು ಮುಷ್ತಾಕ್ ಅವರು ಹಾಸನಾಂಬೆಯ ಒಂದು ದರ್ಶನವನ್ನು ಪಡೆದಿದ್ದಾರೆ ಹಾಸನದಲ್ಲಿ. ಯಾಕಂದರೆ ಇದು ನಮ್ಮ ಊರು, ನಮ್ಮ ದೇವಿ, ನಮ್ಮ ದೇವರು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಏನೇ ಎಷ್ಟೇ ವಿವಾದ ಇದ್ದರೂ ಕೂಡ ಅವೆಲ್ಲವೂ ಕೂಡ ಅಲ್ಲಿಗೆ ಮಾತ್ರ ಸೀಮಿತ. ನಾವು ನಡೆದುಕೊಳ್ಳುವಂತಹ ರೀತಿ
ನಮ್ಮ ಒಂದು ನಡೆ ಏನಿರುತ್ತೆ ಅದು ಎಲ್ಲದಕ್ಕೂ ಕೂಡ ಉತ್ತರ ಕೊಡುತ್ತೆ ಅನ್ನುವಂಥ ರೀತಿಯಲ್ಲಿ ಬಾನು ಮುಷ್ತಾಕ್ ಅವರು ನಡ್ಕೊಂಡಿದ್ದಾರೆ. ಈ ಒಂದು ವಿಚಾರದಲ್ಲಿಯೂ ಕೂಡ ದಸರಾ ಹಬ್ಬದ ಆಚರಣೆಯಲ್ಲೂ ಕೂಡ ಅದೇ ರೀತಿಯಾಗಿ ನಡೆದುಕೊಂಡಿದ್ರು. ಈಗ ಮತ್ತೆ ಹಾಸನಾಂಬೆಯ ವಿಚಾರದಲ್ಲಿಯೂ ಕೂಡ ಅವರು ಭೇಟಿಯನ್ನು ಕೊಟ್ಟು ಇದಕ್ಕೂ ಕೂಡ ಒಂದು ರೀತಿಯ ವಿವಾದಗಳೆಲ್ಲದಕ್ಕೂ ಕೂಡ ಉತ್ತರ ಕೊಡೋ ರೀತಿಯಲ್ಲಿ ಇವರು ನಡೆದುಕೊಂಡಿದ್ದಾರೆ. ಬಾನು ಮುಷ್ತಾಕ್ ಅವರ ಈ ಒಂದು ಭೇಟಿ ಕೂಡ ಸಾಕಷ್ಟು ಜನರಿಗೆ ಎಲ್ಲೋ ಒಂದು ಕಡೆ ಸಮಾಧಾನ ಕೊಟ್ಟಿರಬಹುದು. ಯಾರು ವಿರೋಧ ಮಾಡ್ತಿದ್ರಲ್ಲ ಅವ್ರಿಗೆಲ್ರಿಗೂ ಕೂಡ. ಹೀಗಾಗಿ ಬಾನು ಮುಷ್ತಾಕ್ ಅವರು ಬಂದು ಹಾಸನಾಂಬ ದೇವಿಯ ದರ್ಶನವನ್ನು ಪಡೆದರು. ಅಷ್ಟೇ ಅಲ್ಲ, ಅವರು ಏನು ಹಳೆಯ ದಿನಗಳು, ಅವರ ಬಾಲ್ಯದ ದಿನಗಳೇನಿದ್ವು ಅದೆಲ್ಲವನ್ನು ಕೂಡ ನೆನಪು ಮಾಡಿಕೊಂಡಿದ್ದಾರೆ, ಎಲ್ಲವನ್ನು ಕೂಡ ಹೇಳಿಕೊಂಡಿದ್ದಾರೆ. ಈ ರೀತಿಯಾಗಿ ಆಗ್ತಾ ಇತ್ತು, ನಾವು ಚಿಕ್ಕವರಿದ್ದಲ್ಲಿ ಹಿಂಗೆ ಬಂದು ದೇವಿಯ ದರ್ಶನವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿಕೊಂಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.